ತಲೆ ಎಣಿಕೆ ರಿಸಲ್ಟ್ ಅಧ್ಯಕ್ಷ ವಿಚಾರದಲ್ಲೇ ಗೊತ್ತಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಆಗ ಇನ್ನಷ್ಟು ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋದು ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟೀಮ್ನ ಬ್ರಹ್ಮಾಸ್ತ್ರ ಇದ್ದ ಹಾಗೆ ಕಾಣಿಸ್ತಾ ಇದೆ. ತಲೆ ಎಣಿಕೆ ಪಾಲಿಟಿಕ್ಸ್ಗೆ ಈಗ ಯಾಕೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರದಲ್ಲೇ ಶಾಸಕರ ಅಭಿಪ್ರಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಇದು ಒಂದು ರೀತಿಯ ಸ್ಟ್ರಾಟಜಿ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇದು ಕೂಡ ಅಂದ್ರೆ ಇಲ್ಲಿಯವರೆಗೂ ಮುಖ್ಯಮಂತ್ರಿ ಕುರ್ಚಿಯ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು, ಅಲ್ಲಲ್ಲಿ ಕೆಪಿಸಿಸಿ ಬದಲಾವಣೆ ವಿಷಯವಾಗಿ ಕೂಡ ಚರ್ಚೆ ಆಗ್ತಿತ್ತು. ಅಲ್ಲಿಯೇ ಇವ್ರ ಫಸ್ಟ್ ಗೋಲ್ ಅಲ್ಲಿಯೇ ಇಟ್ರೆ, ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲೇ ಇವರ ಗೋಲ್ ಇಟ್ರೆ ಅವರ ಮುಂದಿನ ಹಾದಿ ಸುಗಮವಾಗುತ್ತೆ ಅಂತ ಈಗ ಸ್ಟ್ರಾಟಜಿಯನ್ನು ಬದಲಿಸ್ಕೊಂಡಿದ್ದಾರಾ ಸಿದ್ದರಾಮಯ್ಯನವ್ರನ್ನ ಟೀಮ್? ದಿವ್ಯಾ, ಖಂಡಿತವಾಗಿಯೂ ಕೂಡ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ತಲೆ ಎಣಿಕೆ ಆಗಿದೆ. ಮತ್ತು ಶಾಸಕರ ಬಲಾಬಲ ಪ್ರದರ್ಶನಗಳು ಕೂಡ ನಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್, BJP ಎಲ್ಲದರಲ್ಲೂ ಕೂಡ ನಡೆದಿದೆ. ಹಾಗಾಗಿ KPCC ಅಧ್ಯಕ್ಷ ಸ್ಥಾನಕ್ಕೆ ತಲೆ ಎಣಿಕೆ ಆಗಬೇಕು ಅನ್ನೋ ಬ್ರಹ್ಮಾಸ್ತ್ರ ಏನಿದೆ, ಇದು ಬಹುಶಃ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಇತಿಹಾಸದಲ್ಲೇ ಒಂದು ರೀತಿಯಲ್ಲಿ ಹೊಸ ಆಟಕ್ಕೆ ಪ್ರಯತ್ನಕ್ಕೆ ಮುಂದಾದ್ರ ಅನ್ನೋದು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಧರ್ಮಸಿಂಗು, SM ಕೃಷ್ಣ, ಕೌಜಲಗಿ, ಅಲ್ಲಮ ವೀರಭದ್ರಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ಜನಾರ್ದನ್ ಪೂಜಾರಿ, ಅದ್ರ ಜೊತೆಗೆ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಇವರು DK ಶಿವಕುಮಾರ್, ಅಂದರೆ ಈಗ ಸಾಲಾಗಿ RV ದೇಶಪಾಂಡೆ ಇವರೆಲ್ಲರೂ ಕೂಡ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅಂದರೆ ತಲೆ ಎಣಿಕೆ ಮಾಡಿ ಶಾಸಕರ ಬಲಾಬಲ ಪ್ರದರ್ಶನದೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ. ಒಂದು AICC ಕೂಡ ಅದಕ್ಕೆ ನಡೆದುಕೊಂಡಿಲ್ಲ. ಯಾಕೆಂದರೆ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾದ್ರೆ ಶಾಸಕರನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಆದರೆ ಪಕ್ಷ ಇದು ಈಗಾಗಲೇ ಒಂದು ಮೆಸೇಜನ್ನು ಕೂಡ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಅಂದರೆ ಪಕ್ಷ ತಾಯಿ ಇದ್ದಂತೆ ಸರ್ಕಾರ ಮಗು ಇದ್ದಂತೆ ಅಂತ. ಪಕ್ಷ ಗಟ್ಟಿಯಾದರೆ ಈ ರೀತಿ ಸರ್ಕಾರಗಳು ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು ಅಂತ. ಇಂಥ ಸನ್ನಿವೇಶದಲ್ಲಿ KPCC ಅಧ್ಯಕ್ಷದ ಪಟ್ಟದ ಮೇಲೆ ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅಂತ ಸಿದ್ದರಾಮಯ್ಯ ಟೀಮ್ನ ಹೊಸ ವರಸೆ ಏನಿದೆ, ಇದನ್ನು ಈ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಈ ಒಂದು ತಲೆ ಎಣಿಕೆ ಪಾಲಿಟಿಕ್ಸ್ನಲ್ಲೇ DK ಶಿವಕುಮಾರ್ ಆ ಒಂದು ಬೇರೆ ಬೇರೆ ವಿಚಾರವಾಗಿ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆದರೆ ಆ ಒಂದು ಪವರ್ ಶೇರ್ ವಿಚಾರದಲ್ಲಿ ಕ್ಲೈಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಇರ್ಬೋದು. ಹಾಗಾಗಿ ತಲೆ ಎಣಿಕೆ ಪಾಲಿಟಿಕ್ಸ್ನಲ್ಲೇ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಈ ಪವರ್ ಶೇರಲ್ಲಿ ನಾವು ಮುಂದೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಹೊಸ ಗೇಮನ್ನು ಚಾಲೂ ಮಾಡಿದರೆ ಈ ಗೇಮ್ಗೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಣೆ ಹಾಕುತ್ತೆ ಇಲ್ಲವೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನೊಂದು, ಎಲ್ಲೋ ಒಂದು ಕಡೆ ಅವರ ಆಪ್ತರು ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರನ್ನೇ ಕೇಳಿ ಅನ್ನೋ ಮಾತುಗಳನ್ನು, ಕೆಲವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ. ಹಾಗಾಗಿ ಈ ಒಂದು KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಅಂದರೆ ಲೋಕಸಭಾ ಚುನಾವಣೆ ತನಕ ಕೂಡ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ, ಅದಾದ ಬಳಿಕ ಏನಾಗುತ್ತೋ ಅನ್ನೋದ್ರ ಬಗ್ಗೆ. ಹಾಗಾಗಿ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ, 6 ತಿಂಗಳು ಕಳೆದಿದೆ. ಹಾಗಾಗಿ KPCC ಅಧ್ಯಕ್ಷರ ಬಗ್ಗೆ ನೀವು ಕ್ಲಾರಿಟಿ ತಗೊಳ್ಳಿ ಅಂತ ಹೊಸ ವರಸೆಯನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. 1 ಪರ್ಸನ್ 1 ಪೋಸ್ಟ್ ಏನಿದೆ ಅದನ್ನು ಈ ರೀತಿ ಪರೋಕ್ಷವಾಗಿ ಒಂದು ಗೇಮ್ ಚಾಲೂ ಮಾಡೋದ್ರ ಮೂಲಕ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಸೆಟ್ ಬ್ಯಾಕ್ ಆಗುತ್ತೆ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.